ಭಾನುವಾರ ಚನ್ನಪಟ್ಟಣದಲ್ಲಿ ತಾಲೂಕಿನ ಜನತೆಗೆ ಕೃತಜ್ಞತಾ ಸಮಾವೇಶವನ್ನ ಏರ್ಪಡಿಸಿದ್ವಿ. ಕಳೆದ ಉಪಚುನಾವಣೆಯಲ್ಲಿ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ನನಗೆ ಆಶೀರ್ವಾದ ಮಾಡಿ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು ಸಾಕಷ್ಟು ಭರವಸೆಯ ಮಾತುಗಳನ್ನಾಡಿದ್ರು. ಚುನಾವಣೆ ನಂತರ ಜನಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕ, ಜಿಲ್ಲಾ ಘಟಕ ನಾವೆಲ್ಲ ಕುಂತು ಮಾತಾಡಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ತಾಲೂಕಿನಾದ್ಯಂತ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರು, ನಾಗರಿಕರು ಸೇರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮದು. ಆ ಪೂರ್ವ ಸಿದ್ಧತೆಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಈ ವಿಚಾರವನ್ನ ತಾಲೂಕಿನ, ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಿಮ್ಮನ್ನ ಕರೆದಿದ್ದೀವಿ. ಒಂದು ಸರ್ಕಾರದ ಗಮನವನ್ನು ಹಲವಾರು ವಿಚಾರಗಳಲ್ಲಿ ಸೆಳೆಯತಕ್ಕಂಥದ್ದು. ಮೊದಲನೇದಾಗಿ, ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮದು. ಇವತ್ತು ಹೈನುಗಾರಿಕೆನಲ್ಲಿ ನಮ್ಮ ಜನ ಬಹಳಷ್ಟು ಮುಂದೋಗಿದ್ದಾರೆ. ಅವರು ಹೈನುಗಾರಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಲಿಗೆ ಬೆಲೆ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಒಕ್ಕೂಟಗಳು ನಿಗದಿ ಮಾಡಿದೆ, ಅದು ಕನಿಷ್ಠ ಬೆಲೆ. ಅದರಿಂದ ರೈತರಿಗೆ ಆದಾಯ ಬರ್ತಾ ಇಲ್ಲ. ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟ್ ಫಿಕ್ಸ್ ಮಾಡಿದ್ದು ಹಾಲಿಗೆ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಹೈನು ಉದ್ಯಮ ಉಳಿಬೇಕು, ಅದನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 5 ರೂಪಾಯಿ ಹೆಚ್ಚಿಗೆ ಹಾಲಿಗೆ ಲೀಟ್ರಿಗೆ ಪ್ರೋತ್ಸಾಹನ ಅಲ್ಲ, ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ. ತಾಲೂಕಿನಲ್ಲಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಚನ್ನಪಟ್ಟಣದಲ್ಲಿ UGDಗೆ ಹಣ ಬಿಡುಗಡೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಜಿಲ್ಲೆಯಲ್ಲಿ ಆನೆ ಹಾವಳಿ ಇದೆ. ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಹಣ ಬೇಕು. ಆನೆ ಹಾವಳಿನ ನಿಯಂತ್ರಣ ಮಾಡಬೇಕಾದ್ರೆ 100 ಕಿಲೋಮೀಟ್ರು ಬೇಲಿ ಹಾಕಬೇಕು, ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು, ಆನೆ ಕಾಡಿಂದ ಬರ್ದಂಗೆ ತಡಿಬೇಕು. ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬೇಕು. ಸರ್ಕಾರದಿಂದ ಹಣ ಸಿಗಬೇಕು ನಮಗೆ. ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಅಡಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು. ಎಲ್ಲ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದು, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತಗಳಿಗೆ, ಮುಖಂಡರುಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ. ಮತ್ತು ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮುಖ್ಯಮಂತ್ರಿ ಬರ್ತಾರೆ, ಉಪಮುಖ್ಯಮಂತ್ರಿ ಬರ್ತಾರೆ, ಬಹಳಷ್ಟು ಜನ ಸಚಿವರು ಬರ್ತಾರೆ. ಮಂತ್ರಿಮಂಡಲ ಎಲ್ಲ ಸಚಿವರುಗಳು ಕರೆದಿದ್ದೀವಿ. ಯಾರೆಲ್ಲ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲರೂ ಬರ್ತಾರೆ. ಕೇಳ್ತೀವಿ ನಾವು. ಕೇಳಬೇಕಾಗಿದೆ, ಚನ್ನಪಟ್ಟಣ ತಾಲೂಕಿಗೆ ವಿಶೇಷ ಅನುದಾನ ಕೊಡಿ ಅಂತೇಳಿ. ಹಿಂದೆ DK ಶಿವಕುಮಾರ್ ಅವರು ಚುನಾವಣಾ ಪೂರ್ವದಲ್ಲಿ 500 ಕೋಟಿ ರೂಪಾಯಿ ಅನುದಾನ ತಗೊಂಬಂತೀವಿ ಅಂತ ಹೇಳಿದ್ರು. ಒಂದಷ್ಟು ಹಣ ಬಿಡುಗಡೆ ಆಗಿದೆ. ಇನ್ನೂ ಒಂದಷ್ಟು ಹಣ ಬಿಡುಗಡೆ ಆಗಬೇಕು. ಕಾರ್ಯಕ್ರಮಗಳು ರೂಪಿಸಬೇಕು. ನಾವು ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ಜಿಲ್ಲಾ ಮುಖ್ಯ ರಸ್ತೆ ರಾಜ್ಯ ರಸ್ತೆಯಾಗಿ ಮಾರ್ಪಡಬೇಕು. ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಮಾಡಬೇಕಾಗಿದೆ. ಎಲ್ಲ ವಿಚಾರಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ಗಮನ ಸೆಳೀತೀವಿ. ಪಕ್ಷದಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರೋದು. KPCC ಅಧ್ಯಕ್ಷ ಬದಲಾವಣೆ ಒಂದ್ ಕಡೆ, ಮತ್ತೊಂದಷ್ಟು ಮಂದಿ CM ಬದಲಾವಣೆ ಆಗಬೇಕು ಅಂತ ಹೇಳಿ ಕೂಡ ಆಕಾಂಕ್ಷಿಗಳು ಜಾಸ್ತಿ. ಯಾಕಣ ರಾಜ್ಯದ ವಿಚಾರ, ನಮ್ಮ ತಾಲೂಕು ನೋಡುವ. ಈಗ ಚುನಾವಣೆ ಮುಗಿದಿದೆ. ನಾನೀಗ ಸಕ್ರಿಯವಾಗಿ ತಾಲೂಕಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಾನು, ನಮ್ಮ ನಗರಸಭಾ ಅಧ್ಯಕ್ಷರುಗಳು, ನಾವೆಲ್ಲರೂ ಕಸ ಕ್ಲೀನ್ ಮಾಡೋದು, ನಗರ ಸ್ವಚ್ಛ ಮಾಡೋದು, ತಾಲೂಕನ್ನ ಆಡಳಿತವನ್ನ ಬಿಗಿ ಮಾಡೋ ದೃಷ್ಟಿಯಿಂದ ಆ ಕಡೆ ಗಮನ ಇಟ್ಟಿದ್ದೀನಿ. ರಾಜ್ಯ ರಾಜಕಾರಣದ ಬಗ್ಗೆ ನಾನೇನು ಗಮನಿಸ್ತಾ ಇಲ್ಲ. ಅದ್ರ ಬಗ್ಗೆ ನನಗೇನು ಒಲವಿಲ್ಲ. ಸದ್ಯ ಇರ್ತಕ್ಕಂಥ 3 ವರ್ಷದಲ್ಲಿ ತಾಲೂಕಿನ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡುವ ಅಂತೇಳಿ ತೀರ್ಮಾನ ಮಾಡಿದ್ವಿ.
ಯಾಕೆ ಅದಕ್ಕೆ ಕಟ್ಕೊಂಡು ನಮ್ಗೇನಾಗ್ಬೇಕು? ನಮ್ಮ ಮನೆ ನಾವು ಶುದ್ಧ ಮಾಡ್ಕೋದಕ್ಕೆ ಬಿಜೆಪಿಗೆ ನಾನು ಯಾಕೆ ಉತ್ತರ ಕೊಡ್ಲಿ? ಅವೇ ನಮ್ಗೇನ್ ಸಂಬಂಧ? ಅವ್ರನ್ನ ನಾವು ಸಂಬಂಧಪಟ್ಟವ್ರು ಕೇಳ್ಬೇಕು. ಈಗೇನು ನಮ್ಗೆ ಇರ್ತಕ್ಕಂಥ ಇಷ್ಟಮ್ಮಲ್ಲೇ ಬಹಳ ಮುಖ್ಯವಾಗಿ ಒಂದಷ್ಟು ಟೂರಿಸಂ ಡೆವಲಪ್ ಮಾಡಬೇಕು ತಾಲೂಕಲ್ಲಿ ಅಂತೇಳಿ ಒಂದಷ್ಟು ಯೋಜನೆಗಳು ಹಾಕೊಂಡಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾಳೆ ಕಾರ್ಯಕ್ರಮ ಮುಗಿದ ನಂತರ ಕಣ್ವ ಜಲಾಶಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ DCM ಅವರಿಗೆ ಕೇಳ್ಕೊಂಡಿದ್ದೀನಿ, ಒಪ್ಕೊಂಡಿದ್ದಾರೆ. ಇಲ್ಲಿ ಮುಗಿದ ಮೇಲೆ ಅವ್ರನ್ನ ಕಣ್ವ ಜಲಾಶಯಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು 100-150 ಎಕರೆ ಸರ್ಕಾರಿ ಜಮೀನಿದೆ. ಕಣ್ವ ಜಲಾಶಯದ ಗುಡ್ಡದಲ್ಲಿ ರೆವಿನ್ಯೂ ಭೂಮಿ ಇದೆ. ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ವಹಿಸ್ಕೊಟ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಒಂದಷ್ಟು ಆಕ್ಟಿವಿಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ನಾವು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ಕಣ್ವ ಜಲಾಶಯವನ್ನ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ, ಯಾರಿಗೋ ಟೆಂಡರ್ ಕೂಡ ಆಗಿದೆ 15-20 ವರ್ಷಕ್ಕೆ. ಅವ್ರಿಗೆ ಪೂರಕವಾಗಿ ನಾವು ಸಹಾಯ ಮಾಡಿದ್ರೆ ಒಂದು ಒಳ್ಳೆ ಟೂರಿಸಂ ಆಗಿ ಕಾರಿಡಾರ್ ಡೆವಲಪ್ ಆಗ್ತದೆ. ಜೊತೆಗೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ವಾಟರ್ ಸ್ಪೋರ್ಟ್ಸು, ಇನ್ನಿತರ ಸಾಹಸ ಕ್ರೀಡೆಗಳನ್ನು ತೋರಿಸ್ತಕ್ಕಂಥದ್ದು. ಅದೇ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನ ಅಲ್ಲಿ ಓಪನ್ ಮಾಡಿರಲಿಲ್ಲ. ಈಗ ಏನೋ ಒಂದು 6-7 ಕಡೆ ಓಪನ್ ಮಾಡ್ತಾರಲ್ಲ, ಆ ಒಂದು ಕಣ್ವ ರಸ್ತೆ ಇದೆಯಲ್ಲ ಅದು ಓಪನ್ ಮಾಡಬೇಕಾಗಿತ್ತು. ಅದು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ನಮಗೆ ಅಲ್ಲಿ ಮಾಡಿರಲಿಲ್ಲ. ಅದಕ್ಕೂ ಕೂಡ ಈಗ ನ್ಯಾಷನಲ್ ಹೈವೇನವ್ರು ಕೇಳ್ಕೊಂಡಿದ್ದೀವಿ, ಅಲ್ಲಿ ಓಪನ್ ಮಾಡಿ ನಮಗೆ ಎಕ್ಸಿಟ್ ಎಂಟ್ರಿ ಕೊಡಿ ಅಂತೇಳಿ. ಅದೆಲ್ಲ ಆದರೆ ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುತ್ತೆ. ತಾಲೂಕಲ್ಲಿ ಬಹಳ ಪ್ರಸಿದ್ಧವಾದಂಥ ಜಾಗಗಳಿವೆ, ಬೆಟ್ಟ ಗುಡ್ಡಗಳಿದೆ, ನದಿಗಳಿದೆ, ಇವೇನು ನಮ್ಮ ಕೆರೆಗಳು ತುಂಬಿದೆ. ಪ್ರವಾಸೋದ್ಯಮಕ್ಕೆ ಒಂದಷ್ಟು ಒತ್ತು ಕೊಡಬೇಕು ಅಂದ್ಕೊಂಡಿದ್ವಿ. ಮತ್ತು ನಿಮಗೆಲ್ಲ ಗೊತ್ತು, ನೀರ ಹೆಸರಲ್ಲಿ ಬಹಳ ಜನ ರಾಜಕಾರಣ ಮಾಡಿದ್ರು, ನೀರ ಹೆಸರು ಹೇಳ್ಕೊಂಡು ರಾಜಕೀಯ ಬೆಳೆ ಬೇಯಿಸ್ಕೊಂಡ್ರು. ಆಗ ನಾವು ತಾಲೂಕಿನ ರೈತ ಸಂಘ ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ವೈಜ್ಞಾನಿಕವಾಗಿ ನೀರ ಹೆಂಗೆ ಸಂಸ್ಕರಣೆ ಮಾಡ್ಬೋದು ಮತ್ತು ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ಸಭೆ ಮಾಡಿ ಅದನ್ನು ಕೂಡ ಕೈಗೆತ್ತಿಕೊಳ್ತೀವಿ. ತಾಲೂಕಿನಲ್ಲಿ ಏನು ನಮ್ಮ ತೆಂಗಿದೆ, ಆ ರೈತರಿಗೆ ಲಾಭದಾಯಕವಾದ ಉದ್ಯಮ ಆಗಬೇಕು. ಆ ನಿಟ್ಟಿನಲ್ಲಿ ಅದನ್ನು ಹೆಂಗೆ ಪರಿವರ್ತನೆ ಮಾಡ್ಬೋದು, ಯಾವ ರೀತಿ ಮೌಲ್ಯಾಧಾರಿತವಾಗಿ ತೆಂಗನ್ನು ಅಭಿವೃದ್ಧಿ ಮಾಡ್ಬೋದು. ಈಗಾಗಲೇ ತೆಂಗಿಗೆ ಒಳ್ಳೆ ಬೆಲೆ ಇದೆ. ಇದು ಕೆಜಿಗೆ 40-45 ರೂಪಾಯಿ ತೆಂಗಿನಕಾಯಿಗಿದೆ. ಎಳ್ನೀರಿಗೂ ಬೆಲೆ ಇದೆ. ನೀರನ 60 ರೂಪಾಯಿ ತನಕ ಇದೆ. ನೀರ ಮಾಡಿದ್ರೆ ಇನ್ನೂ ಕೂಡ ರೈತರಿಗೆ ಒಂದು ಮರಕ್ಕೆ ಕನಿಷ್ಠ ಅವನಿಗೆ ಒಂದು 5-6 ಸಾವಿರ ರೂಪಾಯಿ ವರ್ಷಕ್ಕೆ ಸಿಗಬೇಕು. ಈಗ ಒಂದು ಎಳ್ನೀರು ಕೊಟ್ಟರೆ ಒಂದು 2-2 ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ. ನೀರ ಮಾಡಿದ್ರೆ ಒಂದು 10 ಸಾವಿರ ರೂಪಾಯಿ ತನಕ ಅವನಿಗೆ ಆರ್ಥಿಕವಾಗಿ ಲಾಭ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಇನ್ನಿತರ ನಮ್ಮ ಏನು ತಾಲೂಕಿನಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಸರ್ಕಾರದ ಸ್ವಲ್ಪ ಸರ್ಕಾರದ ಒತ್ತಡ ಹಾಕಿ ಹೆಚ್ಚಿಗೆ ಅನುದಾನ ತರತಕ್ಕಂಥ ಒಂದು ಪ್ರಯತ್ನ. ಭಾಳ ಕೆಲಸ ಇದೆ ಮಾಡಬೇಕಾದ್ರೆ, ಭಾಳ ಅಭಿವೃದ್ಧಿ ಮಾಡಬೇಕು. ಈಗ ಹಾಸ್ಪಿಟ್ಲು, ನಮ್ಮದು ಈ ಮಾವು ಸಂಸ್ಕರಣೆ, ಇದಕ್ಕೆಲ್ಲ ಒತ್ತು ಕೊಟ್ಟು ಕೆಲಸ ಮಾಡಿ ಅನುದಾನ ತರಬೇಕಾಗ್ತದೆ. ಬೇರೆ ಬೇರೆ ಮೂಲದಿಂದ ನಿರೀಕ್ಷೆ ಇದೆ, ಸಹಾಯ ಆಗತ್ತೆ. ಕ್ರೀಡಾಂಗಣ ಮಾಡಬೇಕು. ಈಗ ಅಲ್ಲೇ 500 ಕೋಟಿ ಏನು ನಮ್ಮ DCM ಅವರು ಘೋಷಣೆ ಮಾಡಿದ್ರು, ಅದನ್ನೆಲ್ಲ ತಗೊಂಡು ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.